ಸೊ ಲಾಸ್ಟ್ ಸೀಸನ್ ಅಲ್ಲಿ ನಮಗೆ ಕಪ್ ಗೆಲ್ಲೋದಕ್ಕೆ ಏನು ಕಾರಣ ಅಂದ್ರೆ ಇವರೇ ಪ್ಲೇಯರ್ಸ್, ಬೇರೆ ಯಾರು ಇರಲಿಲ್ಲ. ಸೊ ಏನಂತಂದ್ರೆ ಅದೇ ಪ್ರತಿಯೊಬ್ರು ಕೂಡ ನಿಂತು ಆಡ್ತಾ ಇದ್ರು. ಅಂದ್ರೆ ಇವಾಗ ನಾವು 4 ಜನ ವಿಕೆಟ್ ಹೋಯ್ತಂದ್ರೆ 5ನೇ ಬಂದು ಗೆಲ್ಸೋ ಕೆಪಾಸಿಟಿ ಇತ್ತು. ಬಟ್ ಇವಾಗ ಹಂಗ ಆಗ್ತಾ ಇಲ್ಲ. ಸೊ ಯಾರು ಗೆಲ್ಲಿಸ್ತಾರೆ ಅಂತ ನಾವು ಹೋಪ್ ಇಟ್ಕೊಂಡಿರ್ತೀವಿ, ಅವರೇ ವಿಕೆಟ್ ಕೊಡ್ತಿದ್ದಾರೆ. ಯಾರು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ಅಂತ ಅವರೇ ರನ್ ಓಡಿಸ್ಕೊಳ್ತಿದ್ದಾರೆ. ಸೊ ಈ ತರ ಆಗ್ತಿರೋದ್ರಿಂದ RCB ಅದರಲ್ಲೂ ಮಿಡ್ಲ್ ಆರ್ಡರ್ ತುಂಬಾ ಸಮಸ್ಯೆಯಾಗಿ ಕಾಡ್ತಾ ಇದೆ. ಸೊ ಚೇಂಜಸ್ ಕೂಡ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ, ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡ್ಬೇಕು. ಓಕೆ, ನಮ್ಮ ಟೀಮಲ್ಲಿ ಇವಾಗ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅಂದ್ರೆ ಬ್ಯಾಟಿಂಗ್ ಅಲ್ಲ ಬೌಲಿಂಗ್ ಅಲ್ಲ? ಬ್ಯಾಟಿಂಗ್ ಅಲ್ಲಿ 100% ವಿರಾಟ್ ಕೊಹ್ಲಿ ಇನ್ನ ಪಟ್ಟಿದಾರ್ ಇದಾರೆ. ಸೊ ಅವ್ರದ್ದು ಗೊತ್ತಿದೆ, ಅಗ್ರೆಸಿವ್. ವಿರಾಟ್ ಕೊಹ್ಲಿ ಏನ್ ಅಗ್ರೆಸಿವ್ ಬ್ಯಾಟಿಂಗ್ ಇರುತ್ತೆ ಸೇಮ್ ಅದೇ ತರ ಇವಾಗ ಈ ಸೀಸನ್ ಮಾಡ್ತಿದ್ದಾರೆ. ಅದ್ ಬಿಟ್ರೆ ಟಿಮ್ ಡೇವಿಡ್ ಅವ್ರದ್ದು ಆಟ ಇದೆ, ಬಟ್ ಸ್ವಲ್ಪ ಚಾನ್ಸ್ ಅವರಿಗೆ ಸಿಗ್ತಾ ಇಲ್ಲ. ಲಾಸ್ಟ್ 2 ಮ್ಯಾಚ್ ಕೂಡ ಅವರು ರನ್ ಹೊಡಿಲಿಲ್ಲ. ಸೊ ಅದ್ ಬಿಟ್ರೆ ಇನ್ನೆಲ್ಲ ಚೆನ್ನಾಗಿದೆ, ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ, ಮಿಡ್ಲ್ ಆರ್ಡರ್ ಹೊರತುಪಡಿಸಿದ್ರೆ. ಬೌಲಿಂಗ್ ಅಲ್ಲಿ ಅಬ್ವಿಯಸ್ಲಿ ಎಕ್ಸ್ಪೀರಿಯನ್ಸ್ಡ್ ಬೌಲರ್ ಭುವನೇಶ್ವರ್ ಕುಮಾರ್. ಎಂತ ಪಿಚ್ ಇರ್ಲಿ ಅವರಿಗೆ, ಹೋಮ್ ಪಿಚ್ ಇರ್ಲಿ ಅವೇ ಪಿಚ್ ಇರ್ಲಿ, ಅದು ಆ ಪಿಚ್ಚಿಗೆ ಅನುಗುಣವಾಗಿ ಅವ್ರು ಬೌಲಿಂಗ್ ಮಾಡ್ತಾರೆ, ಅದನ್ನ ಅರ್ಥ ಮಾಡ್ಕೊಂಡು. ಸೊ ಅಂತ ಎಕ್ಸ್ಪೀರಿಯನ್ಸ್ಡ್ ಬೌಲರು RCB ಇರೋದು ಅದು ಅವ್ರಿಗೆ ಒಂಥರ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಈಗ ಜೋಶ್ ಹಜಲ್ವುಡ್ ಒಂದೊಂದ್ಸಲ ತುಂಬಾ ವಿಕೆಟ್ ತೆಗಿತಾರೆ, ಬಟ್ ಸ್ಟಿಲ್ ಒಂದೊಂದು ಮ್ಯಾಚ್ಗಳಲ್ಲಿ ತುಂಬಾ ರನ್ ಕೊಟ್ಬಿಡ್ತಾರೆ. ಅದು ಡ್ರಾಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಭುವನೇಶ್ವರ್ ಕುಮಾರ್ ಹಂಗಲ್ಲ, ವಿಕೆಟ್ ತೆಗಿಲಿಲ್ಲ ಅಂದ್ರೂ ಎಕನಾಮಿ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ರನ್ ಕೊಡಲ್ಲ ಜಾಸ್ತಿ. ಸೊ ಅವ್ರಿರೋದು ಒಂಥರ ಇವ್ರಿಗೆ ವರ RCB ಅವರಿಗೆ. ಇನ್ನೊಂದೇನಂದ್ರೆ ಲಾಸ್ಟ್ ಮ್ಯಾಚ್ ಕೂಡ ಅವ್ರು ಹೊಡೆದಿರೋ 1 6 ಕೂಡ ಗೆಲ್ಲಕ್ಕೆ ಕಾರಣ ಆಗಿದೆ. ಇಲ್ಲಾಂದ್ರೆ RCB ಸೋಲ್ತಾ ಇತ್ತು. ಸೊ ಭುವನೇಶ್ವರ್ ಕುಮಾರ್ ತಮ್ಮ ಏನ್ ರೋಲ್ ಇದೆ ಬೌಲಿಂಗ್ ಜೊತೆ ಬ್ಯಾಟಿಂಗ್ ಅಲ್ಲೂ ಕೂಡ ಮಾಡಿದ್ರು. ಲಾಸ್ಟ್ ಮ್ಯಾಚ್ ಕಂಪೇರ್ ಮಾಡಿದ್ರೆ ಬ್ಯಾಟಿಂಗು ಕೂಡ ಅವರು ಮ್ಯಾಚ್ ನ ಟರ್ನ್ ಮಾಡೋದಕ್ಕೆ ಕಾರಣ. ರೇರ್ IPL ಅಲ್ಲಿ ಈ ತರ ಬೌಲರ್ ಇಷ್ಟು ವರ್ಷ ಡಾಮಿನೇಟ್ ಮಾಡ್ಕೊ ಬರೋದು ಯಾರು ಇರಲ್ಲ. ಯಾಕಂದ್ರೆ ಬ್ಯಾಟ್ಸ್ಮನ್ ಗಳದ್ದೇ ಇಲ್ಲಿ ದರ್ಬಾರು. ಹಂಗಿದ್ದಾಗ ಭುವನೇಶ್ವರ್ ಕುಮಾರ್ ಇಷ್ಟು ವರ್ಷ ಆದ್ರೂ ಅದನ್ನೇ ಮೇಂಟೈನ್ ಮಾಡ್ಕೊ ಬಂದಿದಾರಲ್ಲ, ಅದು RCB ಒಂಥರ ವರ. KKR ಏನು ಪ್ಲಸ್ ಆಗ್ಬೋದು, ಏನ್ ಮೈನಸ್ ಆಗ್ಬೋದು? ಅದೇ ಮೇನ್ KKR ಅಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ ಗಳೇ ಇರೋದು ಓಪನಿಂಗ್ ಅಲ್ಲಿ. ಫಿನ್ ಅಲೆನ್ ಇರ್ಬೋದು, ಅವ್ರೇನಾದ್ರು ಸೈಫರ್ಟ್ ನ ಆಡ್ಸಿದ್ರೆ ಇಬ್ರು ನಿಂತ್ರು ಅಂದ್ರೆ 200-250 ಹೊಡೆಯೋ ತಾಕತ್ತಿದೆ ಅವ್ರಿಬ್ರಿಗೂ. ಒಬ್ಬೊಬ್ರು ಸೆಂಚುರಿ ಹೊಡೆಯೋ ತಾಕತ್ತು ಆ ಲೆವೆಲ್ಗೆ ಇದಾರೆ ಅವರು. ಆಕ್ಚುಲಿ ಸೀಸನ್ ಶುರುವಲ್ಲೂ ಎಲ್ಲರೂ ಅದೇ ಹೇಳ್ತಿದ್ದು, ಇಡೀ ಎಲ್ಲಾ ಟೀಮ್ಗೂ ಕಂಪೇರ್ ಮಾಡಿದ್ರೆ ಇದರಷ್ಟು ಓಪನಿಂಗ್ ಸ್ಟ್ರಾಂಗ್ ಇರೋದು ಯಾರ್ದು ಇಲ್ಲ ಅಂತ. ಬಟ್ ಅವ್ರೇನೋ ಆಡ್ಲಿಲ್ಲ. ಬಿಟ್ರೆ ಅವರು ಆಡ್ದಲ್ಲ ಇರೋದಕ್ಕೆ ಏನಾದ್ರು ರೀಸನ್ಸ್ ಇರ್ಬೋದು. ಅದೇ ಅಬ್ವಿಯಸ್ಲಿ ಈಗ ಇಂಟರ್ನ್ಯಾಷನಲ್ ಮ್ಯಾಚ್ ಗಳಲ್ಲಿ ಅವ್ರು ಆಡಿದ್ದು ನೋಡಿ ಎಲ್ಲರೂ ಹೇಳಿದ್ರು. ಆದ್ರೆ IPL ಹಂಗಲ್ಲ, ಎಲ್ಲಾ ಟೀಮ್ ಬೌಲರ್ಗಳು ಮಿಕ್ಸ್ ಆಗ್ತಿರ್ತಾರೆ. ಸೊ ಅವ್ರು ಎಲ್ಲಾರನ್ನೂ ಎದುರಿಸಬೇಕಾಗುತ್ತೆ. ಅಂಡ್ ಇಂಡಿಯನ್ ಪಿಚಸ್ ಸ್ವಲ್ಪ ಚೇಂಜ್ ಇರುತ್ತೆ ಬೇರೆ ಅವೇ ಕಂಪೇರ್ ಮಾಡಿದ್ರೆ. ಇದೆಲ್ಲ ಚಾಲೆಂಜಸ್ ಇರುತ್ತೆ. ಹಾಗಾಗಿ ಬಿಟ್ರೆ ಅವ್ರು ಏನಾದ್ರು ನಿಂತ್ರು ಅಂದ್ರೆ ಅವತ್ತು ಅವ್ರದೇ ಆಟ, ಅವ್ರದ್ದು ಓಪನಿಂಗ್ ಸ್ಟ್ರಾಂಗ್ ಇದೆ. ಅವ್ರು ಇಬ್ರು ಆಡ್ಸಿದ್ರೆ ಕಷ್ಟ. ಈಗ ರಹಾನೆ ಮತ್ತೆ ಫಿನ್ನಲ್ ಏನ್ ಆಡ್ತಿರ್ತಾರೆ, ಅವ್ರಿಬ್ರು ಆಡಿದ್ರೆ ಕಷ್ಟ. ಅಂಡ್ ಬೌಲಿಂಗ್ ಅಲ್ಲಿ ವರುಣ್ ಚಕ್ರವರ್ತಿ ಮತ್ತೆ ಸುನಿಲ್ ನಾರಾಯಣ್ ದಿ ಬೆಸ್ಟ್. ಅವರು ಸ್ಪಿನ್ ಡಿಯೋ, ಅವರಿಬ್ರು ನಿಂತು ಅವ್ರದ್ದು ಒಳ್ಳೆ ಆಟ ಬಂತು ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್, ಅವ್ರದ್ದು ಸ್ಟ್ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಈ ಪಿಚ್ಚು ಕೂಡ ಹಂಗೆ ಅವರಿಗೆ ಸಪೋರ್ಟಿಂಗ್ ಆಗೇ ಇದೆ. ಒಂದು ಮಿಡಲ್ ಓವರ್ಸ್ ಅಲ್ಲೆಲ್ಲ ಸ್ಪಿನ್ ಒಳ್ಳೆ ಟರ್ನ್ ಆಗುತ್ತಂತೆ. ಸೊ ಅವ್ರಿಗೆ ಒಳ್ಳೆ ಚಾನ್ಸ್ ಇರುತ್ತೆ. ಟಾಸ್ ಯಾರು ಗೆಲ್ಬೋದಾ? ಟಾಸ್ ಹೇಳಕ್ಕಾಗಲ್ಲ. ಮ್ಯಾಚ್ ಹೇಳ್ಬೋದು, RCB ಗೆಲ್ಲಿನ್ಬೋದು ಅಥವಾ ಗೆಲ್ಲೋಕೆ ಆ ಒಂದು ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಟಾಸ್ ಗೆದ್ರೆ 100% ಬೌಲಿಂಗ್ ಮುಖ್ಯ ಆಗುತ್ತಾ? ಹೌದೌದು, ಪ್ರತಿ ಟಾಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ RCB ಟಾಸ್ ಗೆದ್ರೆ ಬೌಲಿಂಗೇ ತಗೋಬೇಕು. ಸೊ ಅವಾಗ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಚೇಸಿಂಗ್ ಹೋದ್ರೆ ಸ್ವಲ್ಪ ಗೆಲ್ಲೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಕಂಟ್ರೋಲ್ ಕೂಡ ಮಾಡ್ಬೋದು. KKR ಫಸ್ಟ್ ಬ್ಯಾಟಿಂಗ್ ಬಂದ್ರೆ ನಾವು ಕಂಟ್ರೋಲ್ ಮಾಡ್ಬೋದು. ಇಷ್ಟೇ ಟಾರ್ಗೆಟ್ ಅಂತ ಒಂದು ಫಿಕ್ಸ್ ಇರುತ್ತೆ. ಸೊ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ಬೋದು. ಯೂಶಲಿ ಅಂದ್ರೆ ಅದೇ ಈಗ ಈ ಸೀಸನ್ ಅಲ್ಲಿ ನೋಡೋದಾದ್ರೆ ಯಾರೇ ಟಾಸ್ ಗೆದ್ರು ಚೇಸಿಂಗೇ ತಗೊಳ್ಳೋದು. ಹೌದು, ಹಂಗಾಗಿ ಅವ್ರಿಗೆ ಟಾಸ್ ಗೆಲ್ಲೋದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮ್ಯಾಚ್ ಕೂಡ ಇಲ್ಲಿ ಯಾರು ಚೇಸಿಂಗ್ ಇರುತ್ತೆ ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ. ಅಂದ್ರೆ ಬೌಲ್ ಸ್ವಲ್ಪ ಗ್ರಿಪ್ ಮಾಡೋಕ್ಕಾಗಲ್ಲ, ಡ್ಯೂ ಫ್ಯಾಕ್ಟರ್ ಇರುತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಹಾಗಾಗಿ ಚೇಸಿಂಗ್ ಮಾಡೋರಿಗೆ ಈಸಿಲಿ ಬೌಲರ್ಸ್ನ ಟಾರ್ಗೆಟ್ ಮಾಡ್ಬೋದು. ಅಂಡ್ ಅಲ್ಲಿ ಈ ಪಿಚ್ಚಲ್ಲಿ ತುಂಬಾ ರನ್ನು ಕೊಡೋಕ್ಕಾಗಲ್ಲ ಅವರು. ಅಂದ್ರೆ 200-250 ಹೊಡೆಯೋಕ್ಕೆಲ್ಲ ಚಾನ್ಸೇ ಇಲ್ಲ. ನಾವು ಮುಂಬೈ ಮ್ಯಾಚ್ ಮೇಲೆ ನೋಡಿದ್ರು ಕೂಡ ಒಂದು 160-170 ಅಷ್ಟೇ ಹೊಡೆಯಕ್ ಆಗಿದ್ದು. ಇದ್ರಲ್ಲೂ ಅಷ್ಟೇ ಟಾರ್ಗೆಟ್ ಹೋಗೋ ಚಾನ್ಸಸ್ ಇರುತ್ತೆ. ಅಂಡ್ ಅದು ನೋಡ್ಕೊಂಡು ಆ ಪಿಚ್ ನೋಡಿ ಆಡಿದ್ರೆ ಚೇಸ್ ಮಾಡೋ ಚಾನ್ಸಸ್ ಇರುತ್ತೆ. ಅದೇ ಇನ್ನ ಟಾರ್ಗೆಟ್ ಅಲ್ಲಿ ಬಂದ್ರೆ ಅಕಸ್ಮಾತ್ RCB ಫಸ್ಟ್ ಬ್ಯಾಟಿಂಗ್ ಬಂದ್ರೆ ಒಂದು 180 ಕೊಟ್ರೆ ಪ್ಲಸ್ ಕೊಟ್ರೆ ಗೆಲ್ಲೋ ಚಾನ್ಸ್ ಇರುತ್ತೆ. ಹೌದು, ಅದೇ ಒಂದು 200 ಇದ್ದಂಗೆ ಇದು. ಅದೇ ಏನಾದ್ರು ಚೇಸಿಂಗ್ ಬಂತಂದ್ರೆ RCB 150-160 ಒಳಗೆ ಆಟ ಆಡಿಸ್ಕೊಂಡ್ರೆ ಸೊ ಗೆಲ್ಲೋ ಚಾನ್ಸ್ ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.